ಅವನ ಅಜ್ಜಿ 2 ದಿನದಿಂದ 3:30 ಎದ್ದು ನನಗಂತೂ ಮೈಕೈ ನೋವಾಗಿ ಮಂಕೊಂಡಿದ್ದು ಈಗ ಎದ್ದಿದ್ದೀನಿ. ನಾಳೆ ಮಂಡೇ ನೈಟ್ರು ಅಂತ ಈಗ ನೆನಪಾಯ್ತೈತೆ, ಯಾಕಂದರೆ 2 ದಿನದಿಂದ ಸಮ್ಮರ್ ಸ್ಲ್ಯಾಮ್ನ ಆ ಒಂದು ಇದೇ ಹೋಗಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು, ಇವತ್ತು ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ನ ರಿಟೈನ್ ಮಾಡ್ಕೋತಾರೆ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರಿಗೆ ತನ್ನ ಫ್ಲಾರ್ಸ್ನ ಕೊಟ್ಟಿದ್ದಾರೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮ್ಮ ಬಳಿ ಅವಕಾಶ ಇತ್ತು, ನೀವು ಆ ಒಂದು ರಿವೆಂಜ್ ನ ತಗೋಬಹುದಾಗಿತ್ತು, ಆ ಒಂದು ಸ್ಟೀಲ್ ಚೇರು ನಿಮ್ಮ ಬಳಿ ಇತ್ತು, ಬಟ್ ನೀವು ಆ ಒಂದು ಟೈಮಲ್ಲಿ ಆ ರೀತಿ ಮಾಡಲಿಲ್ಲ, ನೀವು ಸ್ಟ್ರಾಟಜಿನ ಯೂಸ್ ಮಾಡಿದ್ರಿ. ಯಾಕೆ ಆ ರೀತಿ ಮಾಡಿದ್ರಿ ಅಂತ ನಮ್ಮ ರೋಮನ್ ರೈನ್ಸ್ ಅವರ ಬಳಿ ಪ್ರಶ್ನೆ ಕೇಳಿದಾಗ ರೋಮನ್ ರೈನ್ಸ್ ಅವರು ಆನ್ಸರ್ನ ಮಾಡ್ತಾರೆ. ನಾನು ನನ್ನ ಮಕ್ಕಳಿಗೂ ಕೂಡ ಹೇಳೋದು ಒಂದನ್ನೇ, ನಾನು ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳೋದು ಒಂದನ್ನೇ, ನಾನು ನನ್ನ ಫ್ಯಾಮಿಲಿ ಹಾಗೆ ವೈಫ್ಗೂ ಕೂಡ ಹೇಳೋದು ಒಂದನ್ನೇ, ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್, ಅಂದ್ರೆ ನಿಮ್ಮ ಮಿಸ್ಟೇಕ್ ಇಂದ ನೀವು ಕಲಿರಿ ಅಂತ. ಸೊ ಅದಕ್ಕೋಸ್ಕರ ನಾನಲ್ಲಿ ಎಮೋಷನಲ್ ಆಗಲಿಲ್ಲ, ಬದಲಿಗೆ ಸ್ಟ್ರಾಟಜಿನ ಯೂಸ್ ಮಾಡಿದೆ. ಯಾಕಂದ್ರೆ ನಾನು ನನ್ನ ಮಿಸ್ಟೇಕ್ ಇಂದ ಕಲ್ತಿದ್ದೆ. ಕಳೆದ ಬಾರಿನೂ ಕೂಡ ಅದೇ ಒಂದು ಮಿಸ್ಟೇಕ್ ನ ಮಾಡೋದಕ್ಕೆ ಹೋಗಿ ನಾನು ಸೋತೋಗಿದ್ದೆ, ಬಟ್ ಈ ಬಾರಿ ಆ ರೀತಿ ಮಿಸ್ಟೇಕ್ ನಾನು ಮಾಡಲಿಲ್ಲ. ಅಂಡ್ ನಾವೆಲ್ಲರೂ ಕೂಡ ಮೆಚೂರ್ಡ್ ಆಗಲೇಬೇಕು. ಅಂಡ್ ಎಮೋಷನಲಿಟಿನ ನಾನು ಬಿಟ್ಟೆ ಅಂಡ್ ತುಂಬಾನೇ ದೊಡ್ಡದಾಗಿ ಯೋಚನೆ ಮಾಡಿದೆ ಅಂತ ರೋಮನ್ ರೈನ್ಸ್ ಅವರು ಯಾಕೆ ಅವರು ಸ್ಟೀಲ್ ಚೇರ್ ಅಲ್ಲಿ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅಂತ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ಲಾಸ್ಟ್ ಸ್ಪಿಯರ್ ನ ಹೊಡೆಯೋದಕ್ಕಿಂತ ಮುಂಚೆ ನೀವು ಸೆತ್ ರೋಲೆನ್ಸ್ ಅವರಿಗೆ ಏನೋ ಹೇಳಿದ್ರಿ, ಏನ್ ಹೇಳಿದ್ರಿ ಅಂತ ಕೇಳಿದಾಗ ನಾನು ಸೆತ್ ರೋಲೆನ್ಸ್ ಅವರಿಗೆ ಹೇಳಿದ್ದು ಒಂದೇ, ಇದು ಯಾವಾಗಲೂ ಕೂಡ ನಾವಿಬ್ರಲ್ಲೇ ಇತ್ತು, ಯಾವಾಗಲೂ ಕೂಡ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ FCW ಅಲ್ಲೂ ಕೂಡ ನಾನು ಹಾಗೆ ನೀನು ಅಂತ ನನಗೆ ಎಲ್ಲವೂ ಕೂಡ ಗೊತ್ತಿತ್ತು. ಈವನ್ ಶೀಲ್ಡ್ ಅಲ್ಲೂ ಕೂಡ, ಶೀಲ್ಡ್ ಅಲ್ಲಿ ಡೀನ್ ಎಂಬ್ರೋಸ್ ಅವರು ಇದ್ರು ಕೂಡ ನನಗೆ ಹಾಗೆ ಸೆತ್ ರೋಲೆನ್ಸ್ ಅವರಿಗೆ ಗೊತ್ತಿತ್ತು, ಡೀನ್ ಎಂಬ್ರೋಸ್ ಅವರು ಮುಂದೊಂದು ದಿನ ಈ ಒಂದು ಕಂಪನಿಯಲ್ಲಿ ಇರೋದಿಲ್ಲ, ಆಗ ನಾನು ಹಾಗೆ ನೀನೇ ಇರಬೇಕು ಅಂತ. ಎಲ್ಲರೂ ಕೂಡ ಎದುರುಕೋತಾರೆ, ಎಲ್ಲರೂ ಕೂಡ ಕಂಪನಿಯಿಂದ ಹೊರಗಡೆ ಹೋಗ್ತಾರೆ, ಬಟ್ ನಾನು ಹಾಗೆ ಅವನು ಸೇರ್ಕೊಂಡೆ ಈ ಒಂದು ಕಂಪನಿನ ಇಲ್ಲಿವರೆಗೂ ಕೂಡ ತಗೊಂಡು ಬಂದಿದ್ದೀವಿ. ಆ ಒಂದು ವಿಚಾರನ ನಾನು ಸೆತ್ ರೋಲೆನ್ಸ್ ಅವರಿಗೆ ತಿಳಿಸ್ತೆ ಅಂತ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ತನ್ನ ಫ್ಲಾರ್ಸ್ ನ ಬಿಟ್ಟಿದ್ದಾರೆ. ಅಂದ್ರೆ ಸೆತ್ ರೋಲೆನ್ಸ್ ಹಾಗೆ ನಾನು ಇಬ್ರು ಸೇರ್ಕೊಂಡು ಈ ಒಂದು ಜಾಗನ ಅಚೀವ್ ಮಾಡಿದ್ದೀವಿ, ಇಲ್ಲಿ ತನಕನೂ ಕೂಡ ಬಂದಿದ್ದೀವಿ, ಈ ಒಂದು ಕಂಪನಿನ ಇಲ್ಲಿವರೆಗೂ ತಗೊಂಡು ಬಂದಿದ್ದೀವಿ ಅಂತ. ನೋಡಬೇಕು ಮುಂದೆ ನಮ್ಮ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಅಂಡ್ ಅದಾದ್ಮೇಲೆ ನಮ್ಮ ಸೆತ್ ರೋಲೆನ್ಸ್ ಅವರ ಸ್ಟೋರಿ ಲೈನು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ. ಇನ್ನು ಮಂಡೇ ನೈಟ್ರೋ ಬಗ್ಗೆ ಮಾತಾಡೋದಾದ್ರೆ ನಾಳೆ ಮಂಡೇ ನೈಟ್ರೋ ಮಾತ್ರ ಬೆಂಕಿ ಅನಿಸ್ತಾ ಇದೆ. ಯಾಕಂದ್ರೆ ಸಮ್ಮರ್ ಸ್ಲ್ಯಾಮ್ ನ ಫಾಲೋ ಅಪ್ ನಮಗೆ ಮಂಡೇ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ರೋಗೆ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಸಮ್ಮರ್ ಸ್ಲ್ಯಾಮ್ ಅಲ್ಲಿ ವಿನ್ ಆದ್ಮೇಲೆ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ರೋಗೆ ಬರ್ತಾ ಇದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರ ಜೊತೆ ಅವರ ಬ್ಲಡ್ ಲೈನ್ ಕೂಡ ಇರುತ್ತೆ, ಬಟ್ ಬ್ಲಡ್ ಲೈನ್ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಸೋತಿದ್ದಾರೆ. ಸೊ ಈ ಒಂದು ಆಂಗಲ್ ನ WWE ಅವರು ಯಾವ ರೀತಿ ತೋರಿಸ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿರ್ತಕ್ಕಂತಹ ನಮ್ಮ ಚಾರ್ಟ್ ಗೇಬಲ್ ಅವರ ಸೆಲೆಬ್ರೇಷನ್ ನಮಗೆ ನಾಳೆ ಮಂಡೇ ನೈಟ್ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಬಿಗ್ ಕ್ಯಾಸ್ ಅವರ WWE ರಿಟರ್ನ್ ಕೂಡ ನಾಳೆ ಮಂಡೇ ನೈಟ್ರೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video. ಅಪ್ಡೇಟ್ಗಳಿದೆ, ನಾಳೆ ತಗೊಂಡು ಬಂದು ಸಿಗ್ತೇನೆ.